ಹಾಯ್ ಗೈಸ್, ನಾವು ಇವಾಗ ಇಲ್ಲಿ ಕುಲುಕುಮಲೈ ಟೀ ಎಸ್ಟೇಟಲ್ಲಿ ಇದ್ದೀವಿ. ನಾವು ಅಲ್ಲಿ ಪೀಕ್ ಪಾಯಿಂಟ್ಗೆ ಅಂತ ಹೋಗ್ತಾ ಇದ್ವಿ. ಇವಾಗ ಈ ಎಸ್ಟೇಟ್ನ ಮಾಲೀಕರಾದಂಥ ನಮ್ಮ ದೀಪಕ್ ಶೆಟ್ಟಿ ಅವರು ಸಿಕ್ಕಿದ್ರು. ಅವರ ಜೊತೆ ಒಂದು ಎರಡು ಮಾತಾಡುವ. ಅವ್ರು ನೋಡಿ ಟೀಯ ಬಗ್ಗೆ ಸ್ವಲ್ಪ ಇದು ಮಾಡ್ತಿದ್ದಾರೆ ಅವರು. ಯಾಕಂದರೆ ನೋಡಿ, ಅವರು ಕೆಲಸದವರಿಗೆ ಸಂಬಳ ಕೊಡಲಿಕ್ಕೆ ಕಷ್ಟ ಆಗ್ತದೆ ಅಂತ ಅವರೇ ಕೆಲಸ ಮಾಡ್ತಿದ್ದಾರೆ. ನೋಡಿ, ಅದರ ಬಗ್ಗೆ ಎಲ್ಲ ಅಧ್ಯಯನ ಮಾಡಿ ಇಲ್ಲಿ ಅಮೆರಿಕಾದಲ್ಲಿ ಎಲ್ಲ ಅಧ್ಯಯನ ಮಾಡಿ ಬಂದಿದ್ದಾರೆ. ಸರ್, ಒಂದು ಎಷ್ಟು ಎಕರೆ ಇದೆ ಸರ್ ಇಲ್ಲಿ ಟೀ ಎಸ್ಟೇಟ್ ನಿಮ್ದು? ಇದು ಒಂದು 100 ಎಕರೆ ನಮ್ದೇ ಜಮೀನಿದೆ. ಅಂದ್ರೆ ನಾವು ಸ್ಟಾರ್ಟಿಂಗ್ ಬರುವಾಗ ಅವಾಗ ಅಷ್ಟಿತ್ತು. ಇವಾಗ ಆಮೇಲೆ ಗವರ್ಮೆಂಟ್ ಎಲ್ಲ ಹೊಲ ಹಾಕಿದಿರಿ? ಇಲ್ಲ ಎಕ್ಸ್ಟ್ರಾ ನಮ್ಗೆ ತಗೊಂಡ್ವಿ ನಾವು. ಅಂದ್ರೆ ಬಿಸ್ನೆಸ್ ಇಂಪ್ರೂವ್ ಆಗ್ತಾ ಇಲ್ಲಿ ಫುಲ್ ನಾವೇ ನೋಡಿ ಹೊಲ ಹಾಕಿದಲ್ಲ ನೀವು? ಇಲ್ಲ ಹಾಗೆ ಅಂದ್ರೆ ಇದು ಸರ್, ಇದು ಏನು ಮಾಡುದು ಸರ್? ಇದು ಇವಾಗ ತೆಗ್ದಿದ್ದಾರೆ. ಹೆಂಗಸರೆಲ್ಲ ಬಂದಿದ್ರು ಕೆಲಸದವರು, ನಿಮ್ಮವರ ಅಂದ್ರೆ ನಮ್ ಕೆಲಸದವ್ರೆ ಎಲ್ಲ. ಇದು ಚೂಟಿ ಎಲ್ಲ ತೆಗೆದು ಇದು ಕೊಂಡೋದ್ರು. ಅದು ನಾವು ಒಣಗಿಸಿ ಅದನ್ನು ಇದು ಮಾಡಿ ಮಿಕ್ಸಿಯಲ್ಲಿ ಪುಡಿ ಮಾಡಿ ಇದು ಸೇಲ್ ಮಾಡ್ತೇವೆ, ಟೀ ಮಾಡ್ತೇವೆ. ಹೌದಾ? ಇವಾಗ ನೋಡಿ ಇಲ್ಲಿ ಬನ್ನಿ, ಇದು ಇದೆ ಅಲ್ಲ, ಇದು ಇವಾಗ ಬರೋದಷ್ಟೇ ಚಿಗುರು, ಕೊಡಿ ಬರೋದಷ್ಟೇ. ಇದರಲ್ಲಿ ನಾವು ಇದು ಇದಾಗುದು ತಪ್ಪು ದೊಡ್ಡದಾಗಿ ಅದನ್ನು ಕೊಯ್ದು ಒಣಗಿಸಿ ಪುಡಿ ಮಾಡುದು. ಹೆಂಗಸರೆಲ್ಲ ಕುಟ್ಟಿ ಪುಡಿ ಮಾಡುದು. ಕುಟ್ಟಿ ಅಲ್ಲ, ಇದು ಮಿಕ್ಸಿಯಲ್ಲಿ ಹಾಕುದು. ಅಂದ್ರೆ ಏನಂದ್ರೆ ಮೊದಲೆಲ್ಲ ಕುಟ್ಟಿ ಪುಡಿ ಮಾಡ್ತಿದ್ರು. ಅದು ನಮ್ ಇಷ್ಟು ಎಸ್ಟೇಟ್ ಅಲ್ಲಿ ಇಷ್ಟಿದೆ, ಮಿಕ್ಸಿ ಅಲ್ಲ ಇದು. ಅಂದ್ರೆ ಕುಟ್ಟಿದ್ರೆ ಎಷ್ಟು ಹೊತ್ತು ಬೇಡ. ಇದೇನಂದ್ರೆ ಮಿಕ್ಸಿ ನಮ್ಮ ಸಣ್ಣ ಮಿಕ್ಸಿ ಅಲ್ಲ, ದೊಡ್ಡ ಮಿಕ್ಸಿ, ಗೊತ್ತಾಯ್ತಾ? ಒಂದು 2-3 ಜನ ಅದನ್ನು ಹಿಡಿಲಿಕ್ಕೆ ಜಾರನ್ನಿ, ಒಬ್ಬರು ಸ್ವಿಚ್ ಹಾಕ್ಲಿಕ್ಕೆ. ಇದು ಅಮೆರಿಕದಿಂದ ತಂದದ್ದು ನೀವು ಮಿಕ್ಸಿ ಅಲ್ಲ, ನೀವೇ ಇದು ಮಾಡಿದ್ದು? ಏನಂದ್ರೆ ನಮ್ದು ಫ್ರೆಂಡ್ ಒಬ್ರು ಇದಾರೆ ಇಲ್ಲಿ, ಅಂದ್ರೆ ಅವರೇ ರೆಡಿ ಮಾಡೋದು. ಎಲ್ಲಿ ಸಿಗಲ್ಲ ಅದು ಆತರ. ನಮ್ ಕಡೆನೇ ಇರೋದು, ಅಂದ್ರೆ ನಮ್ಮ ಎಸ್ಟೇಟ್ ಅಲ್ಲಿ ಮಾತ್ರ ಇರೋದು ಆತರ. ಮತ್ತೆ ಸರ್, ಇದು ಏನಕ್ಕೆ ಯೂಸ್ ಆಗುತ್ತೆ ಸರ್? ಇದು ಟೀ. ಟೀ. ಓಕೆ. ಟೀ, ಇದು ಲೈಮ್ ಟೀ ಎಲ್ಲ ಮಾಡ್ತೀವಲ್ಲ? ಎಲ್ಲ ಮಾಡ್ತೀವಿ ಇದರಲ್ಲಿ. ಕಟ್ಟನ್ ಚಾಯ್. ನೀವು ಒಂದು ಈ ಬಿಸ್ನೆಸ್ ಬರೋಗೆ ರೀಸನ್ ಏನಂದ್ರೆ, ಯಾರ್ದೇ ಒಬ್ರದ್ದು ಒಂದು ದಿನ ಸ್ಟಾರ್ಟ್ ಆಗ್ಬೇಕಂದ್ರೆ ಟೀ ಕುಡಿಲೇಬೇಕು. ಅದು ಸರ್ ನಿಕಲ್ತಾ ಇದು ಇದಂದ್ರೆ ನಾವು ರಾತ್ರಿ ಹೊತ್ತು ಬರ್ತೇವೆ ಇಲ್ಲಿ. ಇದು ಟಿಕ್ಕ ಎಲ್ಲ ಮಾಡ್ತೀರಾ? ಅಂದ್ರೆ ಕೆಲಸದವರೊಟ್ಟಿಗೆ ಒಂದು ಎಂಜಾಯ್ ಮಾಡ್ಲಿಕ್ಕೆ ವಾರಕ್ಕೊಂದ್ಸರಿ. ಹೆಂಗಸರ ಕೆಲಸದವರು ಎಲ್ಲ ಇದ್ದಾರೆ. ಗಂಡಸರು ಕಮ್ಮಿ, ನಾವು ಅಷ್ಟು ಅಂದ್ರೆ ಮಹಿಳಾ ಸಬಲೀಕರಣ, ಗೊತ್ತಾಯ್ತಾ? ಮತ್ತೆ ನಾನೊಂದು ಕೇಳ್ಪಟ್ಟೆ, ನೀವು ಕೆಲಸದವರನ್ನು ಏನೋ ತುಂಬಾ ಬ್ಯೂಟಿಫುಲ್ ಹುಡುಗಿಯರನ್ನೆಲ್ಲ ಮಾತ್ರ ನೀವು ಅಪಾಯಿಂಟ್ ಮಾಡ್ತೀರಂತೆ. ಮತ್ತೆ ಇದು ಚೆನ್ನಾಗಿಲ್ಲ ಅಂದ್ರೆ ಬೇಡ. ಪ್ರಕೃತಿಯಲ್ಲಿ ಇಲ್ಲಿ ಬಂದ ಮೇಲೆ ಅವರ ಸೌಂದರ್ಯ ಕಾಣ್ತದೆ, ಗೊತ್ತಾಯ್ತಾ? ಎಷ್ಟೇ ನರಕಿದ್ರು ಅವರು ಚಂದ ಕಾಣ್ತಾರೆ ಈ ನಮ್ಮ ಪ್ರಕೃತಿ ಬ್ಯೂಟಿಫುಲ್. ಹಾಗಾಗಿ ಆತರ ಹೇಳಿರ್ಬೋದು. ಮತ್ತೆ ಏನಂದ್ರೆ ಅದೆಲ್ಲ ಮೇಲೆ ಬರುವವರನ್ನು ದೊಂಕುತ್ತಾರೆ ಅಂತ ಹೇಳ್ತಾರಲ್ಲ, ಹಾಗೆ. ಇನ್ನೊಂದು ಇಲ್ಲಿ ಸ್ವಲ್ಪ ಅಂದ್ರೆ ಇದು ಎಂತ ಗೊತ್ತುಂಟಾ, ಇಲ್ಲಿ ಇನ್ನೂ ಒಂದು ಅಡಿಕೆ ಗಿಡ ನಡ್ಬೇಕಂತ ಇದ್ದೀವಿ. ನಡು ಅಲ್ಲಿ, ಗೊತ್ತಾಯ್ತಾ? ಇಲ್ಲಿ ನೋಡಿ ಇದೆಲ್ಲ ವೇಸ್ಟ್. ಇಲ್ಲಿ ಎಂತ ಚೆರಿ ಅಲ್ಲ, ಇದು ವೇಸ್ಟ್. ಅದಕ್ಕೆ ನಾವು ಇಲ್ಲಿ ಅಡಿಕೆ ಮರ ಅಂದ್ರೆ ಸ್ವಲ್ಪ ಬೇರೆ ಟೈಪ್ ಅಲ್ಲಿ ಬಿಸ್ನೆಸ್ ಇಂಪ್ರೂವ್ ಮಾಡುವ ಅಂತ. ಅಡಿಕೆ ಬೇರಲ್ಲಿ ಅಲ್ಲ, ಮರದಲ್ಲಿ ಆಗುದು. ಇದೇನಂದ್ರೆ ಇಲ್ಲಿ ಬನ್ನಿ, ಬೋಸ್ಟಿ ಅಲ್ಲ. ಓಕೆ ಸರ್, ಧನ್ಯವಾದಗಳು ಸರ್. ನೀವು ಇಷ್ಟು ಹೊತ್ತು ನಮಗೋಸ್ಕರ ಟೈಮ್ ಕೊಟ್ಟಿದ್ದಕ್ಕೆ ಧನ್ಯವಾದಗಳು ಸರ್.